ಈ ಚುನಾವಣೆ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ನಮ್ಮೆಲ್ಲರ ಆಸೆ ಇತ್ತು, ನಮ್ಮೆಲ್ಲರ ಹಿರಿಯರಾದಂತ ಮೇಟಿಯವರು ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಅನೇಕ ಅಳದ ಸೇವೆಗಳನ್ನ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಮಾಡ್ತಾರಂತಕ್ಕಂಥದ್ದು. ಆದ್ರೆ ಅವರ ಅಕಾಲಿಕ ನಿಧನದಿಂದ ತೆರವಾದಂತ ಈ ಸ್ಥಾನ ನಾವು ಇವತ್ತು ತುಂಬಲೇಬೇಕು. ಈಗ ತಾನೇ ವಿಜಯಾನಂದ್ ಹೇಳಿದಂಗೆ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಬಿಜೆಪಿ ಅವ್ರ ಸಂಸ್ಕೃತಿ ಹಾಗಪ್ಪ ಅಂತಂದ್ರೆ ಯಾರು ಪಕ್ಷ ಕಟ್ಟಿರ್ತಾರ ಅವ್ರನ್ನೇ ಅವ್ರು ಬಿಡ್ತಾರೆ. ನೀವು ಅನೇಕ ಉದಾಹರಣೆ ತೆಗೆದು ನೋಡ್ರಿ. ಇವತ್ತು ಯಾವಾಗ ವಾಜಪೇಯಿ ಅವರು ಅದ್ವಾನಿ ಅವರು ಇಬ್ಬರೇ ಬಿಜೆಪಿಯನ್ನ ಕಟ್ಟಿದ್ರು. ಆದ್ರೆ ದುರ್ದೈವಶ ಬಿಜೆಪಿ ಅಧಿಕಾರಕ್ಕೆ ಬಂದ್ಮೇಲೆ ಯಾರನ್ನಾದ್ರೂ ದೂರ ಇಟ್ಟಿದ್ರೆ ಅದು ಮೊದಲ ಅದ್ವಾನಿ ಅವರು ಅನ್ನೋದು ನೀವ್ ಯಾರು ಕೂಡ ಮರಿಬಾರ್ದು. ಇವತ್ತು ಅದೇ ತರ ಇಲ್ಲಿ ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಒಂದು ಉದಾಹರಣೆ ಇದೆ. ಅನಂತ್ ಕುಮಾರ್ ಹೆಗಡೆ ಒಬ್ರು MP ಬಿಜೆಪಿಯನ್ನ ನಿರಂತರವಾಗಿ ಕಟ್ಟಿರ್ತಕ್ಕಂಥ ವ್ಯಕ್ತಿ. 2018ರಲ್ಲಿ ಅವರ ಅಕಾಲಿಕ ಮರಣ ಆದ್ರೆ ಅವ್ರ ಮನೆತನಕ್ಕೂ ದೂರ ಇಟ್ಟು. ಆದ್ರೆ ಇವತ್ತು ನಾನ್ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಇವತ್ತು ಸತ್ತವ್ರ ಮಗ ಯಾರ ಕೈಯಲ್ಲಪ್ಪ ಅಂದ್ರೆ ಇದ್ದವ್ರ ಕೈಯಲ್ಲಿ ಅಂತ ಹೇಳಿ ತಾವೆಲ್ಲ ಅವರನ್ನ ಆಯ್ಕೆ ಮಾಡ್ಬೇಕು ಅನ್ನತಕ್ಕಂಥ ಮಾತನ್ನ ನಾವು ಕೇಳಿ ಬಂದಿದ್ದೀವಿ. ಕೇವಲ ಉಮೇಶ್ ಮೇಟಿ ಅವ್ರ ಸಲುವಾಗಿ ಅಲ್ಲ, ಇಡೀ ದೇಶದಲ್ಲೇ ಒಂದು ಮಾದರಿಯ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ. ಇವತ್ತು ನಿಮ್ಗೆ ಗೊತ್ತಿದೆ, ಈಗ ತಾನೇ ತಿಮ್ಮಾಪುರ್ ಅವ್ರು ಹೇಳಿದ್ರು, ಈ ಭಾಗದಲ್ಲಿ ನೀವು ಹೊಳೆದಂಡಿಗೆ ಇರ್ತದವರಿಗೆ ಕಬ್ಬಿನ ಬೆಳೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಬೆಳೆ. ಈ ರಾಜ್ಯದಲ್ಲಿ ಬಿಜೆಪಿ ಅನೇಕ ಬಾರಿ ಗೆದ್ದು ಅಧಿಕಾರವನ್ನ ನಡೆಸಿದೆ. ಆದ್ರೆ ಕಬ್ಬಿನ ಬೆಳೆಗಾರರ ನೋವನ್ನ ಕೇಳಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಒಂದಲ್ಲ ಎರಡಲ್ಲ ಅನೇಕ ಬಾರಿ ಯಾವಾಗ ಕಬ್ಬಿನ ಬೆಲೆ ಬೀಳ್ತದೆ ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ನೆರವಿಗೆ ಬಂದಿದೆ. ಅದೇ ರೀತಿ ನಿಮ್ಗೆ ಗೊತ್ತಿದೆ, ಕೇವಲ ಕಬ್ಬಲ್ಲ, ಯಾವುದೇ ಬೆಳೆ, ತೊಗರಿ ಇರ್ಬೋದು, ಕೊಬ್ಬರಿ ಇರ್ಬೋದು, ಈ ಸಂದರ್ಭದಲ್ಲಿ ಕಡ್ಲಿ ಇರ್ಬೋದು, ಹಸಿರು ಇರ್ಬೋದು, ಅನೇಕ ಬೆಳೆಗಳನ್ನ ಇವತ್ತು ರೈತ ತನ್ನ ಬೆಳೆದಂತ ಬೆಲೆ ಸಿಗದೆ ಇದ್ದಂತ ಸಂದರ್ಭದಲ್ಲಿ ನೆರವಿಗೆ ಬಂದಿರತಕ್ಕಂತ ಏಕೈಕ ಮುಖ್ಯಮಂತ್ರಿ ಯಾರಾದ್ರಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಇವತ್ತು ಎಲ್ಲ ತಾಯಂದ್ರು ಬಹಳ ದಿವಸದಿಂದ ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಅನೇಕ ಬಡ ಕುಟುಂಬಗಳಿದ್ದು, ಆದ್ರೆ ಹೆಣ್ಮಕ್ಳಿಗೆ ಶಕ್ತಿ ತುಂಬತಕ್ಕಂತ ಕೆಲಸ ಈ ಕರ್ನಾಟಕದಲ್ಲಿ ಅನೇಕ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಯಾರಾದ್ರೂ ಹೆಣ್ಮಕ್ಳಿಗೆ ಶಕ್ತಿ ಕೊಟ್ಟಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿ ಇವತ್ತು ನಾನು ಹೆಣ್ಮಕ್ಳಿಗೆ ಹೇಳ್ಬೇಕಾಗ್ತದೆ. ಇವತ್ತು ದಾನ ನಾವು ಕೇಳಿ ಬಂದಿದ್ದೀವಿ. ಈ ದಾನ ನೀವು ಉಮೇಶ್ ಮೇಟಿ ಅವರು ಕೊಟ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಂಗೆ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಂದಿದ್ದೀನಿ. ದಯಮಾಡಿ ನಾನು ನಿಮ್ಮೆಲ್ಲರಲ್ಲಿ ಪರಿಪರಿಯಾಗಿ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಏನಾದ್ರೂ ಕರ್ನಾಟಕ ಅಭಿವೃದ್ಧಿ ಆಗಿದ್ರೆ ಅದು ಕೇವಲ ಒಂದು ಜಾತಿಗಲ್ಲ, ಸರ್ವ ಸಮಾಜಕ್ಕೂ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ರಾಜ್ಯ ಯಾವ್ದಾದ್ರೂ ಇದ್ರೆ ಅದು ಕರ್ನಾಟಕ. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಇಷ್ಟೆಲ್ಲ ದುಡ್ಡು ಕರ್ನಾಟಕ ಕೇಂದ್ರ ಸರ್ಕಾರ ಕಳಿಸಿದ್ರೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಕೊಡುಗೆ ಏನು ಅನ್ನೋದು ನೀವು ಇವತ್ತು ನೋಡ್ಬೇಕಾಗ್ತದೆ. ನಿಮ್ ಪಕ್ಕದಲ್ಲಿ ಇರ್ತಕ್ಕಂಥ ಆಲ್ಮಟ್ಟಿ ಅಣೆಕಟ್ಟು ಇವತ್ತು 10-20 ವರ್ಷ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ಆಲ್ಮಟ್ಟಿ ಅಣೆಕಟ್ಟಿಗೆ ಯಾರಾದ್ರೂ ಅನ್ಯಾಯ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ ಅಂತ ಹೇಳಿ ಬಹಳ ಬಿಚ್ಚು ಮನಸ್ಸಿನಿಂದ ನಾನು ಹೇಳ್ಬೇಕಾಗ್ತದೆ. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ನೀವು ಬೆಳೆದಿರ್ತಕ್ಕಂಥ ಭೂಮಿಗೆ ಒಂದು ಯೋಗ್ಯ ಬೆಲೆ ಕೊಡ್ತಕ್ಕಂಥ ಶಕ್ತಿ ಈ ಪುಣ್ಯಾತ್ಮರಿಗೆ ಇರ್ಲಿಲ್ಲ. ಬಿಜೆಪಿ ಅವರಿಗೆ 2-3 ಬಾರಿ ಅಧಿಕಾರಕ್ಕೆ ಬಂದ್ರು. ಆದ್ರೆ ಇವತ್ತು ಒಣ ಬೇಸಾಯದ ಭೂಮಿಗೆ 30 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಶಕ್ತಿ ತುಂಬಿರ್ತಕ್ಕಂಥ ಏಕೈಕ ನಾಯಕ ಯಾರಾದ್ರಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ನೀರಾವರಿ ಭೂಮಿಗೆ 40 ಲಕ್ಷ ರೂಪಾಯಿ ಇವತ್ತು ಹಣ ಕೊಡ್ತಕ್ಕಂಥ ನಿರ್ಣಯ ಮಾಡಿದ್ದಾರೆ. ನಾವು ಈ ಭಾಗದ ವಿಶೇಷವಾಗಿ ಬಾಗಲಕೋಟೆ ಸುತ್ತಮುತ್ತ ಇರ್ತಕ್ಕಂಥ ರೈತರಲ್ಲಿ ವಿನಂತಿ ಮಾಡೋದಿಷ್ಟೇ, ಆಲ್ಮಟ್ಟಿ ಅಣೆಕಟ್ಟು ಲಘು ಆಗ್ಬೇಕಾಗಿದ್ರೆ ನೀವು ಉಮೇಶ್ ಮೇಟಿ ಅವರಿಗೆ ಓಟ್ ಕೊಡ್ಬೇಕಂತಕ್ಕಂಥ
ಬೇಡಿಕೆಯನ್ನ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ. ಜೊತೆಗೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಬಗ್ಗೆ ನಾವು ಬೈಲಿ ತಂದಿಲ್ಲ, ಆದ್ರೆ ಈಗ ತಾನೇ ಬಹಳ ಮಂದಿ ಹೇಳಿದ್ರು, ಉಮೇಶ್ ಅವರು ನನ್ಗಿಂತೂ ನಿಮ್ಗಿಂತೂ ಸಣ್ಣವರು, ನೀವು ಕರೆದ್ರೆ ಬರ್ತಕ್ಕಂಥವ್ರು. ಇನ್ನೊಂದು ಬಿಜೆಪಿ ಅಭ್ಯರ್ಥಿ ಅಂತೂ ನಿಮ್ ಕೈಯಲ್ಲೇ ಸಿಗುದಿಲ್ಲ, ನೀವು ಸಿಕ್ಕರು ಕೂಡ ಅವ್ರು ಮಾತಾಡ್ಸೋದಿಲ್ಲ ಅಂತ ದುರ್ಸ್ಥಿತಿ ನಿಮ್ಗೆ ಗೊತ್ತಿದೆ. ಅವ್ರ ಪಕ್ಷದವರೇ ಹೇಳ್ತಾರೆ, ನಾನ್ ಹೇಳೋದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಡ್ತೀವಿ, ಮೇಟಿ ಅವ್ರನ್ನ ಆಯ್ಕೆ ಮಾಡಿದ್ರೆ ದಿವಂಗತ ಎಚ್.ವೈ. ಮೇಟಿ ಅವರಿಗೆ ಆಯ್ಕೆ ಮಾಡದಂಗೆ ಆಗ್ತದೆ ಅನ್ನತಕ್ಕಂಥ ಮಾತನ್ನ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಂಡು, ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ತಮ್ಮ ಮತದ ಸತ್ಪಾತ್ರದಾನ ಹಸ್ತದ ಗುರುತಿಗೆ ಮಾಡಿ ಮೇಟಿ ಅವರ ಆತ್ಮಕ್ಕೆ ಶಾಂತಿ ಅಂತ ತರಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.